ಪರವಾಗಿ ಸರ್ಕಾರ ಮೇಲೆ ಒತ್ತಡ ಹಾಕಿದಾಗ ಸರ್ಕಾರವು ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿ ಅದರ ಮುಖೇನ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿಗಳ ಒಂದು ಸಮೀಕ್ಷೆ ಮಾಡೋಕ್ಕೆ ಪ್ರಾರಂಭ. ಅದಕ್ಕಿಂತ ಮುಂಚೆ ಇರುವಂತಹ ದತ್ತಾಂಶಗಳನ್ನು ಪರಿಶೀಲನೆ ಮಾಡಿ ಕೊಡಿ ಅಂತ ಹೇಳಿದರು. ದತ್ತಾಂಶಗಳು ಸರ್ಕಾರದಲ್ಲಿ ಕೂಡ ಸರಿಯಾಗಿ ಇರಲಿಲ್ಲ. ಸರ್ಕಾರಕ್ಕೆ RTIದಲ್ಲಿ ನಾವು ಅಪ್ಲಿಕೇಶನ್ ಹಾಕಿದಾಗ ಕೂಡ ಜಿಲ್ಲೆಯಿರುವಂತಹ ತಾಂಡಗಳ ಸಂಖ್ಯೆಗಳು ಗೊತ್ತಿರಲಿಲ್ಲ. ಆ ಮಟ್ಟಕ್ಕಿದ್ದಾಗ ಅದು ಸರಿಯಾಗೋದನ್ನು ತಿಳ್ಕೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಂದು ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗದಲ್ಲಿ ರಾಜ್ಯಾದ್ಯಂತ ಒಂದು ಸಮೀಕ್ಷೆಯನ್ನು ಮಾಡಿಸಿದರು. ತಮಗೆಲ್ಲ ತಿಳಿದಂತೆ ಬಂಜಾರ, ಕೊರಚ, ಕೊರಮ, ಗೋವಿ ಬಹುತೇಕವಾಗಿ ಅಲೆಮಾರಿಗಳು. ಅವರು ನಡೆಸಿದಂತಹ ಒಂದು ಸರ್ವೆ ಸಂದರ್ಭದಲ್ಲಿ 100ಕ್ಕೆ 90 ಜನ ಗುಳೆ ಹೋಗಿರುತ್ತಾರೆ. ಹಲವಾರು ತಾಂಡಗಳಲ್ಲಿ ಸರಿಯಾದ ಒಂದು ಸಮೀಕ್ಷೆ ಆಗಲಿಲ್ಲ. ಸಮೀಕ್ಷೆಗೆ ಹೋದಂತಹ ಶಿಕ್ಷಕರ ಮೊಬೈಲ್ಗಳ ಆ್ಯಪ್ಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಟೆಕ್ನಿಕಲ್ ಇಶ್ಯೂಗಳು ಸಾಕಷ್ಟಿದ್ದು. ಎಲ್ಲ ಸಮಸ್ಯೆಗಳನ್ನ ನ್ಯಾಯಮೂರ್ತಿ ದಾಸ್ ಅವರಿಗೆ ನಾವು ಗಮನಕ್ಕೆ ತಂದೀವಿ. ಸರ್ಕಾರಕ್ಕೂ ಕ್ರಮಗಳ ಮಾಧ್ಯಮಗಳ ಮುಖ್ಯನೇ ಕೂಡ ನಾವು ವಿಷಯಗಳನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನಾವು ಭೇಟಿಯಾದಾಗ ನಮ್ಮನ್ನು ಉದ್ದೇಶಿಸಿ ಸೂಕ್ತವಾದ ನಿರ್ಣಯ ತೆಗೆದುಕೊಳ್ತೇವೆ, ಯಾವುದೇ ಗಡಿಬಿಡಿ ನಮಗೂ ಇಲ್ಲ, ಆತಂಕಕ್ಕೆ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಒಂದು ಭರವಸೆ ಕೊಟ್ಟಾಗ ನಾವು ಕೂಡ ಸಹಕಾರ ಕೊಟ್ಟು ಬಹುತೇಕ ತಾಂಡಗಳಲ್ಲಿ ಸಮೀಕ್ಷೆ ನಡೆಯುವಂತೆ ಸಹಾಯ ಮಾಡಿದೆ. ಆದರೆ ನಗರ ಪ್ರದೇಶಗಳ ತಾಂಡಗಳಾದರೆ ಅಲ್ಲೇ ಒಂದೇ ಕಡೆ ಜನ ಸಿಗ್ಬೋದು, ಹಾಡಿಗಳಲ್ಲಿ ಸಿಗ್ಬೋದು, ಹಟ್ಟಿಗಳಲ್ಲಿ ಸಿಗ್ಬೋದು, ಒಟ್ಟರ ವಾಡಿಗಳ ಜನ ಒಂದೇ ಕಡೆ ಸಿಗ್ಬೋದು. ಆದರೆ ನಗರವಾಸಿಯಾದಾಗ ನಾವೆಲ್ಲ ಹರಿದು ಹಂಚಿ ಹೋಗಿರ್ತೀವಿ. ಹಲವಾರು ಮನೆಗಳಿಗೆ ಸಮೀಕ್ಷೆಗೆ ಈ ಸಮೀಕ್ಷೆಕಾರರು ಹೋಗಲೇ ಇಲ್ಲ, ಸರಿಯಾದ ಮಾಹಿತಿ ಕಲೆಕ್ಟ್ ಆಗಲಿಲ್ಲ. ಸಂಖ್ಯಾ ದೃಷ್ಟಿಯಿಂದ ಅತಿ ಕಡಿಮೆ ಸಂಖ್ಯೆಯನ್ನು ಬಂಜಾರ, ಭಜಂತ್ರಿ, ಗೋವಿಗಳ ಸಂಖ್ಯೆ ಇವತ್ತು ತೋರಿಸಿದ್ದಾರೆ. ಅದರ ಮೇಲೆ ಅವಲಂಬಿತವಾಗಿ ಇವತ್ತು ಸರ್ಕಾರ ABC ಅಂತ 3 ಭಾಗಗಳಲ್ಲಿ ಅದನ್ನ ಡಿವೈಡ್ ಮಾಡಿ ಎಡ ಮತ್ತು ಬಲ ಅಂತ ಒಂದು ಶಬ್ದವನ್ನು ಅಸಂವಿಧಾತ್ಮಕ ಶಬ್ದವನ್ನು ಬಳಸ್ತಾರೆ. ಇನ್ನೊಂದು ಅಸಂವಿಧಾತ್ಮಕ ಶಬ್ದ ಸ್ಪರ್ಶ, ಅಸ್ಪರ್ಶ ಅಂತ ಬಳಸ್ಕೊಂಡಿರೋದು ಕೂಡ ಇದು ಸಂವಿಧಾನ ವಿರೋಧಿ ಶಬ್ದಗಳೇ. ಸಂವಿಧಾನದಲ್ಲಿ ಈ ಶಬ್ದಗಳಿಗೆ ಮಾನ್ಯತೆ ಇಲ್ಲ, ಅವಕಾಶಗಳು ಕೂಡ ಇಲ್ಲ. ಪರಿಶಿಷ್ಟ ಜಾತಿ ಅಷ್ಟೇ ಬರ್ತದೆ ವಿನಃ ಅಲ್ಲಿ ಸ್ಪರ್ಶರು, ಅಸ್ಪೃಶ್ಯರು ಅಂತ ಯಾವುದೇ ರೀತಿಯಿಂದ ವಿಂಗಡಣೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಇವೆರಡು ಶಬ್ದಗಳನ್ನು ನಾನು ಕಠೋರವಾಗಿ ನಾನು ಖಂಡಿಸ್ತೇನೆ. ಬಳಕೆಗಿದ್ದಕ್ಕೆ ತಂತ್ರ ಅವರು 6-5 ಅಂತ ಡಿವೈಡ್ ಮಾಡ್ತಾರೆ. 6% ಎಡ, 6% ಬಲ ಅಂತಂದು ಅದಕ್ಕೆ AB ಅಂತ ಗ್ರೂಪ್ ಮಾಡ್ತಾರೆ. C ಗ್ರೂಪಲ್ಲಿ ಯಾವುದು ಮಾಧುಸ್ವಾಮಿ ಗ್ರೂಪಲ್ಲಿ ಅಲೆಮಾರಿಗಳನ್ನ ಬೇರೆ ಇಟ್ಟು D ಮಾಡಿದ್ರು ಅವರೆಲ್ಲ ತಂದು ಈ C ಗ್ರೂಪಲ್ಲಿ ಸೇರಿಸಿ ಇದ್ದಂತಹ 4 ಜಾತಿಗಳ ಒಂದು ವಿಭಾಗವನ್ನು 59 ಜನ 63 ಸಂಖ್ಯೆ ಹೆಚ್ಚಿಸಿ 4.5 ಮತ್ತು 1 ಇದ್ದಂತಹ ಮುಂಚೆ ಇದ್ದಂತಹ 5.5ನ ಅರ್ಧ ಕತ್ತರಿಸಿ 5 ಮಾಡಿ ಇನ್ನೂ 0.5% ನಮ್ಮ ಬೇರೆ ದಲಿತ ಬಂಧುಗಳಿಗೆ ಕೊಟ್ಟು 63 ಜಾತಿಗಳಿಗೆ 5% ಕೊಟ್ಟದನ್ನು ಇವತ್ತು ಇಡಿಯಾದ ಸಮಾಜ ಒಕ್ಕೋರಲಿಂದ ವಿರೋಧ ಮಾಡ್ತದೆ ಅನ್ನೋ ವಿಷಯನ ತಮ್ಮ ಮುಖ್ಯನ ಸನ್ಮಾನ್ಯ ಸರ್ಕಾರಕ್ಕೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ರಾಜಕೀಯ ರಹಿತವಾಗಿ ಹೋರಾಟ ಮಾಡುವುದು ಸಾಮಾಜಿಕ ಚಿಂತನೆ ಉಳ್ಳವರು, ಸಾಮಾಜಿಕ ಬದ್ಧತೆ ಉಳ್ಳವರು, ಸಮಾಜವನ್ನು ಸಂಘಟಿತರಾಗಿ ತೆಗೆದುಕೊಂಡು ಹೋಗೋರು ಮಾಡಬೇಕಂತ ಕೆಲಸ. ಎಲ್ಲ ಸಂದರ್ಭದಲ್ಲಿ ರಾಜಕಾರಣ ಮಾಡಕ್ಕೆ ಬರೋದಿಲ್ಲ. ಇಡಿಯಾದ ಸಮಾಜಕ್ಕೆ ಪೆಟ್ಟುಕೊಳ್ಳುವಂಥ ಸಂದರ್ಭ ಬಂದಾಗ ನಮ್ಮ ಪಕ್ಷದ ಲೇಬಲ್ಗಳನ್ನ ಪಕ್ಕದಲ್ಲಿಟ್ಟು ಸಮಾಜ ಹಿತಕ್ಕೋಸ್ಕರ ನಿಲ್ಲಬೇಕಾಗ್ತದೆ. ಅದು ಪ್ರತಿಯೊಬ್ಬ ಆ ಸಮಾಜದ ವ್ಯಕ್ತಿಯ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ, ತಿಳ್ಕೊಂಡಿದ್ದೀನಿ. ಹಾಗೆ ನಿನ್ನೆ ಜರುಗಿದಂತಹ ವಿಜಯಪುರ ಜಿಲ್ಲಾ ಮಟ್ಟದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಟ್ಟಂತಹ ಒಳ ಮೀಸಲಾತಿ ವಿರೋಧಿ ಹೋರಾಟದಲ್ಲಿ ಪೂರ್ವಭಾವಿ ಸಭೆಗಳಲ್ಲಿ ಪಕ್ಷಾತೀತವಾಗಿರಬೇಕು, ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರು ತಾವು ಕೂಡ ಬರಬೇಕಂತ ನಮಗೆ ಈ ಹೋರಾಟದ ಮುಖಂಡರುಗಳು ಬಂದು ಸಂಪರ್ಕಿಸಿದಾಗ ನಾವು ಖಂಡಿತ ಒಪ್ಕೊಂಡಿದ್ದೀವಿ.
ಪಕ್ಷಾತೀತವಾಗಿಯೇ ಹೋರಾಟ ಮಾಡ್ತಿದ್ರೆ ಸಮಾಜದ ಹಿತಕ್ಕಾಗಿ, ಸಮಾಜದ ಏಕತೆಗಾಗಿ, ಸಂಘಟನೆಗೋಸ್ಕರ ನಾವು ಪಕ್ಷಕ್ಕೆ ನಿಮಗೆ ಸಹಾಯ, ಸಹಕಾರ, ನೈತಿಕ, ಆರ್ಥಿಕ, ದೈಹಿಕವಾಗಿ ಕೂಡ ನಿಮಗೆ ನಾವು ಗಟ್ಟಿಯಾದ ನಿಲುವಿನಿಂದ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದು ನಿಜ. ಅದೇ ರೀತಿ ಅಪಾರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಿನ್ನೆ ಆ ಹೋರಾಟದಲ್ಲಿ ಪಾಲ್ಗೊಂಡು ನಿನ್ನೆಯ ಒಂದು ಹೋರಾಟಕ್ಕೆ ಯಶಸ್ವಿಯಾಗಲು ಕೂಡ ಕಾರಣವಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಒಟ್ಟಾರೆ ನಾವು ಮಾಡಬೇಕಾಗಿದ್ದು ಸಮಾಜ ಹಿತಕ್ಕಾಗಿ, ಸಮಾಜಕ್ಕೆ ಮಾರಕವಾಗಿರುವಂತಹ ಈ ಒಳ ಮೀಸಲಾತಿಯ ನಿರ್ಧಾರ ಒಗ್ಗಟ್ಟಿನ ನಾವೆಲ್ಲ ಸೇರಿ ಮೀಸಲಾತಿಯ ಪ್ರಮಾಣ ಹೆಚ್ಚಿಸುವ ಹೋರಾಟ ಮಾಡಬೇಕಾಗಿತ್ತು. ಸರ್ಕಾರಕ್ಕೆ ಇನ್ನು ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಮಾಡಬೇಕಂತಹ ಹೋರಾಟ ಅದು ಆಗಬೇಕಾಗಿತ್ತು, ಆಗಬೇಕು ಅಂತ ನಮ್ಮ ಒಂದು ಆಶಯ, ಸದಭಿಲಾಷೆ. ಅಂತಹ ಒಂದು ಸಾಮಾಜಿಕ ಪ್ರಜ್ಞೆಗಳಂತಹ ನಾವು ಸದಾಶಿವ ಆಯೋಗದ ವಿರೋಧಿ ಹೋರಾಟದ ಮುಂಚೂಣಿಯಿದ್ದಂತಹ ಒಬ್ಬ ವ್ಯಕ್ತಿ, ಮೀಸಲಾತಿ, ಒಳ ಮೀಸಲಾತಿ ವಿರೋಧಿ ರಾಜ್ಯ ಮಟ್ಟದ ಸಮಿತಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ, ಬಹುತೇಕ ಸದಾಶಿವ ಆಯೋಗದ ಹೋರಾಟದಲ್ಲಿ ಅತ್ಯಂತ ಒಂದು ಕೇಂದ್ರ ಸ್ಥಾನ ಉಳ್ಕೊಂಡು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡೋಕ್ಕೆ ಕಾರಣೀಭೂತಂತಹ ಒಬ್ಬ ವ್ಯಕ್ತಿ ನಾನು. ನಂತರ ಬಹಳ ಜನ ಇದ್ದಾರೆ, ನಾನು ಒಬ್ಬನೇ ಅಂತ ಹೇಳೋದಿಲ್ಲ. ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡು ನಿನ್ನೆಯ ಹೋರಾಟಕ್ಕೆ ಹೋದಾಗ ಹೋರಾಟದ ಸಂಘಟಕರೊಬ್ಬರಾದಂಥವರು ರಾಜಕೀಯವಾಗಿ ಮಾತಾಡಿದರು. ಮಾತಾಡುವಾಗ ನಾನು ಖಂಡಿಸಬಹುದಾಗಿತ್ತು, ಆದರೆ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರು ಕೊಟ್ಟಿದ್ದೆ ನಮ್ಮ ಸಂವಿಧಾನ, ಮಾತಾಡಲಿ, ನನ್ನ ಒಂದು ಸಂದರ್ಭ ಬಂದಾಗ ಉತ್ತರ ಕೊಡ್ತಾ ಇತ್ತು ಅಂತ ನಾನು ಮೌನ ವಹಿಸಿದೆ. ಆದರೆ ಮಾತಾಡೋದಕ್ಕೆ ಅವರ ಭಾಷಣ ಮುಗಿಯೋರನ್ನ ಸಹಕರಿಸಿದರು. ಸರ್ಕಾರ ವಿರುದ್ಧವಾಗಿ ಓತಪ್ರಲಿತವಾಗಿ ಮಾತಾಡಿದರು. ಕಾಂಗ್ರೆಸ್ ಮುಖಂಡರು ಹೋದ ಬಾರಿ ಭಾಜಪ ಹಟಾವೋ ಕಾಂಗ್ರಾ ಬಚಾವೋ ಅಂತ ಆಂದೋಲನ ಮಾಡಿ ಭಾಜಪದವರನ್ನ ಸೋಲಿಸಿದ್ರು. ಅವ್ರು ಈ ಬಾರಿ ಏನಾದರೂ ಮತಗಳನ್ನು ಕೇಳಕ್ಕೆ ಬಂದಾಗ ಮೆಟ್ಲಿ ಬಡೀರಿ, ಚಪ್ಪಲಿ ಬಿಡ್ರಿ ಅಂತ ಮಾತುಗಳನ್ನು ಬಳಸಿದ್ರು. ಅಲ್ಲಿ ಹೋದಾಗ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಬಂಜಾರ ಸಮಾಜ ಸೇವಕನಾಗಿ ಹೋಗಿದ್ದೆ ವಿನಃ ಅಲ್ಲಿ ಕಾಂಗ್ರೆಸ್ ಮುಖಂಡನ ಹೋಗಿರಲಿಲ್ಲ. ಯಾಕೆ ಪಕ್ಷಾತೀತವಿದ್ದಾಗ ಆ ಮುಖಂಡ ಲೇಬಲು ಪದವಿಗಳನ್ನ ಹೊರಗಿಟ್ಟು ಹೋಗ್ಬೇಕಂತ ಒಬ್ಬ ನೈಜ ಸಾಮಾಜಿಕ ಸೇವಕನ ಕೆಲಸ, ಆ ರೀತಿಯಾಗಿ ಹೋಗ್ತೇನೆ. ಯಾವಾಗ ಆ ಮಾತು ಹೇಳಿ ನಾನು ಸ್ವಲ್ಪ ತಿಳಿಸಿದಂಗಾಯ್ತು. ಆದರೂ ಕೂಡ ಅವರು ಸಂಪೂರ್ಣವಾಗಿ ಭಾಷಣ ಆಗುವಾಗ ನಾನು ಸಹಕರಿಸಿದೆ, ಸುಮ್ಮನೆ ಅಂತ ನನಗೆ ಅವಕಾಶ ಸಿಕ್ಕ ಸ್ಪಷ್ಟೀಕರಣ ಕೊಟ್ಟು ಮಾತಾಡೋಣ ಅಂತ ಶುರು ಮಾಡಿದರು. ಮೊದಲು ಜೈ ಭೀಮ್ ಜೈ ಭೀಮ್ ಅಂತ ಘೋಷಣೆ ಕೂಗು ಹಚ್ಚಿದೆ. ಸರಿಯಾಗಿ ಪ್ರತಿಕ್ರಿಯೆ ಕೊಡೋದಾಗ ಘೋಷಣೆ ಕೂಗುವಂತಹ ಶಕ್ತಿ ನಿಮ್ಮ ಗಂಟಲುಗಳಿಲ್ಲ, ಮೀಸಲಾತಿಯ ಶಕ್ತಿ ಎಲ್ಲಿಂದ ಬರುತ್ತೆ ನಿಮಗೆ ಅಂತ ನಾನು ಜನರಿಗೆ ಉದ್ದೇಶಿಸಿ ಮಾತನಾಡಿ, ಇಂತಹ ಒಂದು ಸದಭಿಲಾಷೆ ಇರುವಂತಹ ಹೋರಾಟ ಪಕ್ಷಾತೀತ ಹೋದಾಗ ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ ನಾನು ನಿಮ್ಗೆ ಸಪೋರ್ಟ್ ಮಾಡಿ ಬಂದಾಗ ನಮ್ಮನ್ನೇ ಮೆಟ್ಲು ಹೊಡಿತೀರಿ, ಸಮಾಜಕ್ಕೆ ಮೆಟ್ಲು ಹೊಡೆದ್ರೆ ತಪ್ಪಿಲ್ಲ ಅಂತ ಮಾತನ್ನು ಶುರುನೇ ಮಾಡ್ತಾ ಇದ್ದೆ. ಅವಾಗ ಪಕ್ಷಾರ್ಥಿಗಳು ತಂದೆಯ ಒಂದು ಬೇಳೆ ಬೇಸ್ಕೋಸ್ಕರವಾಗಿ ನನ್ನ ಮೇಲೆ ಮುಗಿಬಿದ್ದು ಮೈಕನ್ನು ಕಸ್ಕೊಂಡು ಯಾವ ವಿಚಾರಗಳನ್ನ ನಾನು ಜನರಿಗೆ ತಿಳಿಸ್ಬೇಕಾಗಿತ್ತು, ವಿಸ್ತೃತವಾಗಿ ತಿಳಿ ಹೇಳಬೇಕಾಗಿತ್ತು. ಇಡಿಯಾದ ಸಮಾಜವನ್ನ ಮುಂದಿನ ಹೋರಾಟಕ್ಕೆ ನಾವು ಅಣಿಗೊಳಿಸಬೇಕಾಗಿತ್ತು. ಎಲ್ಲಿವರೆಗೂ ವಿಷಯಗಳನ್ನ ಬಿಡಿ ಬಿಡಿಯಾಗಿ ತಿಳಿಸಿ ಹೇಳುವವರೆಗೂ ಜನರ ಮನಕ್ಕೆ ಮುಟ್ಟೋದಿಲ್ಲ. ಆ ಒಂದು ಪ್ರಯತ್ನ ಇದ್ದಾಗಲೇ ಹಿರಿಯಾದ ಘಟನೆಗಳು ನಿಜವಾಗ್ಲೂ ಖಂಡನೀಯ. ಆದರೂ ಕೂಡ ಪ್ರತ್ಯೇಕತೆ ಯಾಕೆ ಕರೆದೀವಪ್ಪ ಅಂದ್ರೆ ಈ ಒಂದು ಆದಂತಹ ಸಣ್ಣ ಘಟನೆ ಸಮಾಜದ ಮೇಲೆ ಮತ್ತು ಹೋರಾಟ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮ ಬೀರಬಾರದು. ಒಟ್ಟಾರೆ ಈ ಹೋರಾಟ ಒಬ್ಬ ಪಕ್ಷದಿಂದ ಹೋಗಬಾರ್ದು, ಸಮಾಜದಿಂದ ಆಗಬೇಕು, ಪಕ್ಷಾತೀತವಾಗಬೇಕಂತ ನಮ್ಮೆಲ್ಲರ ಒಂದು ಅಭಿಲಾಷೆ. ಬಹಳಷ್ಟು ಜನ ನಮ್ಮ ಕಾಂಗ್ರೆಸ್ ಮುಖಂಡರು ಬರಬೇಕಾಗಿತ್ತು, ಆದರೆ ಅತ್ಯಂತ ಬಹಳ ತ್ವರಿತವಾಗಿ ಇದನ್ನು ನಿರ್ಧಾರ ತೆಗೆದುಕೊಂಡಾಗ ಅವರೆಲ್ಲರೂ ನಮ್ಮ ವೈಯಕ್ತಿಕ